ಸಾಧನ ಮಾರ್ಗಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ತೊಗೊಂಡ್ಬಿಡ್ತೀನಿ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಾಧನೆ ಹಾದಿಯಲ್ಲಿ ಸಾಗೋದು ಸಲೀಸಾ ಅಂತ. ಯಾಕೆಂದರೆ ಲೌಕಿಕ ಪ್ರಪಂಚದಲ್ಲಿ ಎಲ್ಲ ಸುತ್ತುವರೆದಿದೆ, ನಮ್ಮನ್ನು ಎಲ್ಲ ಭಾವನೆಗಳೂ ಸುತ್ತುವರೆದಿದೆ. ನಿರೀಕ್ಷೆ ಮಾಡದೆ, ಎಕ್ಸ್ಪೆಕ್ಟ್ ಮಾಡದೆ ಜೀವನ ನಡೆಸೋದು ಅಷ್ಟು ಸುಲಭನಾ? ಇವಾಗ ಯಾರಿಗೋ ಒಂದು ಹಣ್ಣು, ಮಾರ್ಕೆಟೆಯಿಂದ ಒಂದು ಹಣ್ಣು ತಂದು ಕೊಡ್ತೀವಿ, ಅವ್ರು ತಂದು ಕೊಟ್ಟಿದ್ದಕ್ಕೆ ಅವ್ರ ಕಡೆಯಿಂದ ಒಂದು ಧನ್ಯವಾದ ನಿರೀಕ್ಷೆ ಮಾಡ್ತೀವಿ, ಅಥವಾ ಹಣ್ಣು ಚೆನ್ನಾಗಿದೆ ಅಂತಾದರೂ ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಬರೀ ಒಂದು ಹಣ್ಣಿಗೆ ನಾವು ಒಂದು ನಿರೀಕ್ಷೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ, ಭಾವನೆಗಳನ್ನು ಒಬ್ಬರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಭಾವನೆಗಳನ್ನು ಹಂಚ್ಕೊಳ್ತೀವಿ ಅಂತ ಹೇಳಿದ್ರೆ, ಅಥವಾ ಯಾರಿಗೋ ಒಂದು ಹೆಲ್ಪ್ ಮಾಡ್ತೀವಿ, ನಮ್ಮಿಂದ ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡ್ತೀವಿ ಅಂದಾಗ ಅದರಿಂದ ಏನೂ ನಿರೀಕ್ಷೆ ಮಾಡಬಾರ್ದು ಅಂತ ಹೆಂಗೆ ಸಾಧ್ಯ? ಈಗ ನೋಡಿ, ನೀವು ಯಾರಿಗೋ ಮನೆಗೆ ತೊಗೊಂಡು ಹಣ್ಣು ಕೊಟ್ರಿ, ನೀವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಅಲ್ಲ, ಮನುಷ್ಯನ ಸಹಜ ಗುಣ ಅದು ಅಂತ. ಆಯಿತು, ಮನುಷ್ಯನ ಸಹಜ ಗುಣ. ನೀವು ಯಾರಿಗೋ ತೊಗೊಂಡೋಗಿ ಕೊಟ್ರಿ, ಹಿರಿಯರಿಗೆ ಕೊಟ್ವಿ, ತುಂಬ ಚೆನ್ನಾಗಿದೆಯಪ್ಪ ಅಂದರೆ ನಿಮಗೇನೋ ಒಂದು ಖುಷಿ, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಶಾಸ್ತ್ರ ಏನು ಹೇಳುತ್ತೆ, ನೀವು ಯಾರಿಗೂ ಕೊಟ್ರಲ್ಲ, ಅವನು ಕೊಟ್ಟೆ ಅಂತ ಆದರೆ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಅವನಿಗೆ ಕೊಡೋದೇ ಇಲ್ಲ. ನೀವು ವ್ಯಕ್ತಿಯನ್ನು ನೋಡಿ ವ್ಯವಹಾರ ಮಾಡ್ತಾ ಇದ್ದೀರಿ. ಇದು ಸಾಧನೆ ಮಾಡುವವರು, ಪರಲೋಕದ ಚಿಂತನೆ ಇರೋರು ವ್ಯಕ್ತಿಯನ್ನು ನೋಡಲ್ಲ, ವ್ಯಕ್ತಿಯ ಒಳಗಿರುವ ಶಕ್ತಿಯನ್ನು ನೋಡ್ತಾರೆ, ಭಗವಂತನನ್ನು ನೋಡ್ತಾರೆ. ಹಸು ಮುಂದೆ ಹುಲ್ಲಿಟ್ರಿ, ಹಸು ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಳ್ತೀರಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ? ಇಲ್ಲ, ಅದ್ರ ಬಗ್ಗೆ ನಿರೀಕ್ಷೆ ಇರೋದು ಇಲ್ಲ. ಹಾಗೆ ನೀವು ಏನು ಮಾಡಿದ್ರೂ ಕೂಡ ಡ್ಯೂಟಿ ಅಂತ ಮಾಡಿ, ಕರ್ತವ್ಯ ಪ್ರಜ್ಞೆಯಿಂದ ಮಾಡಬೇಕು ವಿನಃ ನಾ ಮಾಡಿದೆ ಅಂದಾಗ ಮಾತ್ರ ಎಕ್ಸ್ಪೆಕ್ಟೇಷನ್. ನಾ ಮಾಡಲಿಲ್ಲ ಅಂದಮೇಲೆ ಎಕ್ಸ್ಪೆಕ್ಟೇಷನ್ ಯಾಕಾಗಿರುತ್ತೆ? ನೀವು ಮಾಡಿದ್ದು ನಿಮ್ಮ ಡ್ಯೂಟಿ. ಫಾರ್ ಎಕ್ಸಾಂಪಲ್, ತಾಯಿ ಮಕ್ಕಳು ಭಾಳ ಚೆನ್ನಾಗಿ ನೋಡ್ಕೊಳ್ತಾಳೆ. ತಾಯಿಗೆ ಸಮಾನವಾಗಿ ನೋಡ್ಕೊಳ್ಳೋರು ಜಗತ್ತಲ್ಲಿ ಯಾರಿಲ್ಲ. ವಿಶೇಷವಾಗಿ ನಮ್ಗೆ ಹಿಂದೆ ಈ ಕಥೆಗಳೆಲ್ಲ ಗೊತ್ತಿರಲಿಲ್ಲ. ಈಗ ಎಷ್ಟೋ ತಾಯಂದರು ತಮ್ಮ ಮಗ ಬದುಕಲಿ ಅಂತ ತಮ್ಮ ಕಿಡ್ನಿ ಕೊಟ್ಟೋರು ಇದ್ದಾರೆ, ತಮ್ಮ ರಕ್ತ ಕೊಟ್ಟು ತಮ್ಮ ಪ್ರಾಣನೇ ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ. ಇಷ್ಟು ಕೊಟ್ಟೋಳು ತಾಯಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪ? ನಿಮ್ಮ ಪ್ರಕಾರ ತಪ್ಪಲ್ಲ. ಅವಳು ಅಂತಾಳೆ, ಅವಳು ಹಾಸ್ಪಿಟ್ಲೈಸ್ ಆದಾಗ ಕಿಡ್ನಿ ತೊಗೊಂಡು ಮಗ ಫಾರಿನ್ನಲ್ಲಿ ಕೂತ್ರೆ ಎಷ್ಟು ಕರೆದ್ರೂ ಬರೆದಿದ್ದಾಗ ತಾಯಿ ಮನಸ್ಸಿನಲ್ಲಿ ಏನು ಬರುತ್ತೆ? ಎಷ್ಟು ಮಾಡಿದೆ ನನ್ನ ಮಗ, ನನ್ನ ಕಡೆಗೂ ಹಿಂಗೆ ಕೈ ಕೊಟ್ಟ, ಯಾಕೆ ಬಂತು ಈ ದುಃಖ? ಯಾಕೆ ಬಂತು ಅಂದರೆ ಮಗನಿಗೆ ಕೊಟ್ಟೆ ಅಂದಿದ್ರಲ್ಲೇ ಬಂದಿತ್ತು. ಅದೇ ಒಂದು ಮಗುಗೆ ತಾಯಿ ಹಾಲು ಕೊಡುವಾಗ ಎಕ್ಸ್ಪೆಕ್ಟೇಷನ್ ಇಲ್ಲ. ಈ ಮಗು ಚೆನ್ನಾಗಿ ದೊಡ್ಡ ಬೆಳೆದಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ರ ದುಡ್ಡೆಲ್ಲ ನನ್ನ ಆನ್ಲೈನ್ಗೆ ಹಾಕಲಿ ಅಂತ ಕೇಳ್ತಾಳ ತಾಯಿ? ಯಾವ್ದಾರು ತಾಯಿ ಕೇಳ್ತಾಳ? ಇಲ್ಲ. ಅವಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಮಗು ಚೆನ್ನಾಗಿರಬೇಕು ಅಂತ ಅಷ್ಟೇ ವಿನಃ. ಬಿಟ್ಟರೆ 3 ತಿಂಗಳು 2 ತಿಂಗಳು ಮಗು ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ನು ಇರಲ್ಲ. ಅವಾಗ ಆನಂದ ಆಗುತ್ತೆ ತಾಯಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಮಾಡಿದಾಗ ನೀವು ಅಂದ್ಕೊಂಡದ್ದು ಆಗಲಿಲ್ಲ ಅಂತ ಆದರೆ ದುಃಖಕ್ಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಾರಣ ವಿನಃ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ್ರೊಳಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಆದ ಕಾರಣ ಅಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ಬೋದಾ ಅಂದರೆ ಮಾಡಲಿಕ್ಕೆ ಬರುತ್ತೆ, ಯಾವಾಗ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ್ರೆ ಮಾತ್ರ. ಇದು ನನ್ನ ಡ್ಯೂಟಿ, ದೇವರು ನನಗೆ ಕೊಟ್ಟಿದ್ದಾನೆ, ನಾ ಮಾಡಬೇಕು ಅಷ್ಟೇ. ಯಾರೋ ಬಡವರು ಬಿದ್ದ, ಅವನ ಕೈ ಹಿಡ್ಕೊಂಡು ಮೇಲೆ ಎತ್ತಿದ್ರಿ, ಥ್ಯಾಂಕ್ಸ್ ಹೇಳಿದ್ರು ಸಂತೋಷ, ಹೇಳ್ದಿದ್ರು ನಿಮ್ಮ ಸಂತೋಷ, ನಿಮಗೊಂದು ಒಳ್ಳೆ ಫೀಲಿಂಗ್ ಇದೆ, ಸಂತೋಷ ಇದೆ, ಯಾರಿಗೂ ಸಹಾಯ ಮಾಡಿದೆ. ಅದಕ್ಕಿಂತ ಅವ್ನು ಥ್ಯಾಂಕ್ಸ್ ಹೇಳಿಬಿಟ್ರೆ ನಿಮಗೇನು ಭಾರಿ ಖುಷಿ ಏನಾಗಲ್ಲ. ಎಷ್ಟೋ ಬಾರಿ ನಾವು ಕೊಟ್ಟದ್ದಕ್ಕೆ ಅವ್ನು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಿಟ್ಟು ಬರುತ್ತೆ. ಇಷ್ಟು ಮಾಡಿದೆ ಬರೀ ಒಂದು ಥ್ಯಾಂಕ್ಸ್ ಹೇಳಿ ಕಳಿಸ್ಬಿಟ್ಟು ಅವ್ನು ಕಾಫಿ ಕೂಡ ಕೊಡಲಿಲ್ಲ. ನಿಮ್ಗೆ ಕಾಫಿ ಕೊಟ್ಟು ಮಾತ್ರಕ್ಕೆ ಅದು ಈಕ್ವಲ್ ಅಲ್ಲ. ಅದು ಮಗಳ ಮದುವೆಲಿ ತುಂಬ ಓಡಾಡಿದ್ರಿ, ಯಾರ್ದೋ ಮಗಳ ಮದುವೆ, ನೀವು ಭಾಳ ಓಡಾಡಿದ್ರಿ, ನಿಮ್ಮ ಕಡೆಗೆ ಅವ್ನು ಥ್ಯಾಂಕ್ಸ್ ಹೇಳಿಬಿಟ್ರೆ ಸಾಕ? ಏನೂ ಹೇಳ್ದಿದ್ರು ಕೂಡ ನಿಮಗೊಂದು ಖುಷಿ. ನನಗೆ ಹೆಣ್ಮಕ್ಳಿರಲಿಲ್ಲ, ಅವ್ರನ್ನ ಆ ಖುಷಿ ಮುಂದೆ, ಆ ಸಂತೋಷದ ಮುಂದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆದ ಸಂತೋಷದ ಮುಂದೆ ಏನು ಇನ್ವೆಸ್ಟ್ ಇಲ್ಲ, ನಿಮ್ಮ ಸಂತೋಷ ಆಗಿದೆ, ಅದು ಭಾರಿ ದೊಡ್ಡದು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದ್ರಲ್ಲಿ ಬರಲಿಲ್ಲ ಅಂದರೆ ಆ ದುಃಖ ಭಾರಿ ದೊಡ್ಡದು. ಅದರಿಂದ ನಿರೀಕ್ಷೆ ಇಲ್ಲದೆ ಕರ್ಮವನ್ನು ಮಾಡಲಿಕ್ಕೆ ಬರುತ್ತೆ. ಓಕೆ.